ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಹಾಯ್, ಹಲೋ, ನಮಸ್ಕಾರ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದರೆ, ನಿಮ್ಮ ಮೊಬೈಲ್ ಫೋನಲ್ಲಿರ್ತಕ್ಕಂಥ MX ಪ್ಲೇಯರ್ನ ಹಿಡನ್ ಸೀಕ್ರೆಟ್ಗಳನ್ನು ನಾನು ಇವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಿಮ್ಮ ಮೊಬೈಲ್ ಫೋನಲ್ಲಿರ್ತಕ್ಕಂಥ MX ಪ್ಲೇಯರಲ್ಲಿ ಏನಿಲ್ಲ ಅಂದರೂ 10ಕ್ಕಿಂತ ಜಾಸ್ತಿ ಹಿಡನ್ ಟ್ರಿಕ್ಸ್ಗಳಿರುತ್ತೆ. ಅದು ಯಾವ್ಯಾವುದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಓಕೆ ಫ್ರೆಂಡ್ಸ್, ಬನ್ನಿ ಶುರು ಮಾಡೋಣ. ಓಕೆ, ಇವತ್ತು ನಾನು ನಿಮಗೆ ನಿಮ್ಮ ಮೊಬೈಲ್ ಫೋನಲ್ಲಿರ್ತಕ್ಕಂಥ MX ಪ್ಲೇಯರ್ನ ಸುಮಾರು 10ಕ್ಕಿಂತ ಜಾಸ್ತಿ ಸೀಕ್ರೆಟ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಅದಕ್ಕೆ ನನ್ನ ವಿಡಿಯೋ ಲೆಂತ್ ಸ್ವಲ್ಪ ದೊಡ್ಡದಾದರೂ ಕೂಡ ಯಾವುದೇ ಒಂದು ಪಾರ್ಟನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ನಿಮಗೆ ಈ 11 ಅಥವಾ 10ಕ್ಕಿಂತ ಜಾಸ್ತಿ ಟ್ರಿಕ್ಗಳ ಉಪಯೋಗನ ಪಡ್ಕೊಳ್ಳಿ. ಮೊದಲನೇದಾಗಿ ನಿಮ್ಮ MX ಪ್ಲೇಯರ್ನ ಓಪನ್ ಮಾಡಿ. ನಿಮ್ಮ MX ಪ್ಲೇಯರ್ ಓಪನ್ ಮಾಡಿದ ತಕ್ಷಣ ನೆಕ್ಸ್ಟ್ ನೀವು ನೋಡಿ, ಇಲ್ಲಿ ಕಾಣ್ತಕ್ಕಂಥ ಈ ಥೀಮನ್ನು ನೀವು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕಾಣ್ತಕ್ಕಂಥ ತ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ, ಅಲ್ಲಿ ಪ್ಲೇಯರ್ಗೆ ಹೋಗಿ ಥೀಮ್ ಅನ್ನೋದ್ರ ಮೇಲೆ ನಿಮ್ಗೆ ಯಾವ ಥೀಮ್ ಬೇಕೋ ಆ ಥೀಮನ್ನು ನೀವು ಚೂಸ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಥೀಮು ಅಪಿಯರ್ ಆಗುತ್ತೆ. ಇಲ್ಲಿರ್ತಕ್ಕಂಥ ಒಂದು ವಿಡಿಯೋನ ಪ್ಲೇ ಮಾಡಿದಾಗ ಇಲ್ಲಿ ಸ್ಟಾರ್ಟ್ ಓವರ್ ಆ್ಯಂಡ್ ರೆಸ್ಯೂಮ್ ಅಂತ ಕೇಳ್ತಾ ಇದೆ ಅಲ್ವಾ, ಇದ್ರ ಕಲರ್ನ ಯಾವ ರೀತಿ ಚೇಂಜ್ ಮಾಡೋದು ಅಂತ ಇವಾಗ ನೋಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸೆಟ್ಟಿಂಗ್ ಹೋಗಿ, ಪ್ಲೇಯರ್ಸ್ಗೆ ಹೋಗಿ, ಅಲ್ಲಿರ್ತಕ್ಕಂಥ ಥೀಮಲ್ಲಿ ಇವಾಗ ನೀವು ಬ್ಲೂ ಕಲರ್ ಸೆಟ್ ಮಾಡಿದ್ರೆ ಅಗೈನ್ ಮತ್ತೆ ನೀವು ಅಲ್ಲೇ ಬಂದು ಆ ವಿಡಿಯೋನ ಪ್ಲೇ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಬ್ಲೂ ಕಲರಲ್ಲಿ ಚೇಂಜ್ ಆಯಿತು. ಅದೇ ರೀತಿ ಇಲ್ಲಿ ಮೇಲ್ಗಡೆ ನಿಮ್ಮ ಥೀಮ್ ಕೂಡ ಚೇಂಜ್ ಆಗುತ್ತೆ. ಎರಡನೇ ಟ್ರಿಕ್ ಏನಪ್ಪ ಅಂದರೆ, ಇದೇ ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ. ನೋಡಿ, ನಿಮ್ಗಿಲ್ಲಿ ಕಾಣ್ತಾ ಇದೆ, ಇಲ್ಲಿ ಕಾಣ್ತಾ ಇದೆ ಬಟನ್ಸು ಮತ್ತು ಈ ಕಲರು, ಈ ಬ್ಯಾಕ್ಗ್ರೌಂಡ್ ಎಲ್ಲ ಕಾಣ್ತಾ ಇದೆ. ಈಗ ಇದನ್ನು ಚೇಂಜ್ ಮಾಡೋಣ. ಅದಕ್ಕೆ ನಾವು ಸೀದಾ ತ್ರಿಬಲ್ ಡಾಟ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋಗಿ, ಪ್ಲೇಯರ್ಗೆ ಹೋಗಿ, ಸ್ಟೈಲ್ಗೆ ಹೋಗಿ, ನಂತರ ನಾವು ಪ್ರೀಸೆಟ್ ಅನ್ನೋದನ್ನು ಇನ್ವರ್ಸ್ ಕೊಟ್ಟು ಪ್ರೋಗ್ರೆಸ್ ಬಾರ್ನ ಫ್ಲ್ಯಾಟ್ ಬದಲು ಮೆಟೀರಿಯಲ್ ಅಂತ ಕೊಟ್ಟರೆ ಈ ಕಲರ್ಸ್ನೂ ಅಷ್ಟೇ ನಿಮಗೆ ಬೇಕಾದಂಥ ಕಲರ್ನ ನೀವು ಚೇಂಜ್ ಮಾಡ್ಬೋದು. ಚೇಂಜ್ ಮಾಡಿದ್ರೆ ಇವಾಗ ನೋಡಿ ವಿಡಿಯೋನ ಪ್ಲೇ ಮಾಡೋಣ ಯಾವ ರೀತಿ ಬರುತ್ತೆ. ಬ್ಯಾಕ್ಗ್ರೌಂಡ್ ಕಲರ್ ಕೂಡ ಚೇಂಜ್ ಆಗಿದೆ. ಮತ್ತು ನೀವೇನಾದರೂ ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಮಾಡಿದ್ರೆ ಅದ್ರ ಬಟನ್ ಕೂಡ ಡಿಸೈನು ಚೇಂಜ್ ಆಗಿದೆ. ಪ್ರೋಗ್ರೆಸ್ ಬಾರ್ ಯೆಲ್ಲೋ ಕಲರಲ್ಲಿ ಬರ್ತಾ ಇದೆ. ಈ ರೀತಿ ಇದು ನನ್ನ ಎರಡನೇ ಟ್ರಿಕ್ಕು. ನನ್ನ ಮೂರನೇ ಟ್ರಿಕ್ ಏನಪ್ಪ ಅಂದರೆ, ಎಗೈನ್ ನೀವು ಸೆಟ್ಟಿಂಗ್ ಹೋಗಿ, ಸೆಟ್ಟಿಂಗಲ್ಲಿ ಪ್ಲೇಯರ್ಗೆ ಹೋಗಿ, ಇಲ್ಲಿ ನೀವು ಕಂಟ್ರೋಲ್ಸ್ ಅಂತಿದೆ ಅಲ್ವಾ, ಕಂಟ್ರೋಲ್ ಮೇಲೆ ಕ್ಲಿಕ್ ಮಾಡಿ, ಒಂದಿದೆ ಡಬಲ್ ಟ್ಯಾಪ್ ಟು ಪ್ಲೇ ಆರ್ ಪಾಸ್ ಅಂತ, ಇದನ್ನು ಚೂಸ್ ಮಾಡಿ ಓಕೆ ಕೊಟ್ಟರೆ ಈಗ ನೀವೊಂದು ವಿಡಿಯೋ ಪ್ಲೇ ಆಗುವಾಗ ನೋಡಿ, ಒಂದು ವಿಡಿಯೋನ ಪ್ಲೇ ಮಾಡುವಾಗ ಆ ವಿಡಿಯೋ ಪಾಸ್ ಆಗಬೇಕು ಅಂದರೆ ನೀವು ನಿಮ್ಮ ಸ್ಕ್ರೀನ್ನ ಡಬಲ್ ಟ್ಯಾಪ್ ಮಾಡಿದ್ರೆ ಆಯಿತು, ಪಾಸ್ ಆಗುತ್ತೆ. ಮತ್ತು ಎಗೈನ್ ನಿಮ್ಮ ವಿಡಿಯೋ ಪ್ಲೇ ಆಗಬೇಕು ಅಂದರೆ ಡಬಲ್ ಟ್ಯಾಪ್ ಮಾಡಿದ್ರೆ ವಿಡಿಯೋ ಪ್ಲೇ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆಗುತ್ತೆ, ಅದೇ ರೀತಿ ಡಬಲ್ ಟ್ಯಾಪ್ ಮಾಡಿದ್ರೆ ವಿಡಿಯೋ ಪ್ಲೇ ಆಗಕ್ಕೆ ಶುರುವಾಗುತ್ತೆ. 4ನೇ ಟ್ರಿಕ್ ಏನಂದರೆ, ಅಗೈನ್ ನೀವು ಸೆಟ್ಟಿಂಗ್ಸ್ಗೆ ಹೋಗಿ ಅಲ್ಲಿ ಪ್ಲೇಯರ್ಗೆ ಹೋಗಿ ನಂತರ ಇಲ್ಲೊಂದಿದೆ ನೋಡಿ, ಡಬಲ್ ಟ್ಯಾಪ್ ದ ಬ್ಯಾಕ್ ಬಟನ್ ಅಂತ, ಇದ್ರ ಮೇಲೆ ಚೂಸ್ ಮಾಡಿ. ಏನಪ್ಪ ಇದು ಡಬಲ್ ಟ್ಯಾಪ್ ದ ಬ್ಯಾಕ್ ಬಟನ್ ಅಂದರೆ ತುಂಬ ಸಿಂಪಲ್ಲು. ನೀವು ಯಾವುದಾದ್ರೂ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇರಬೇಕಾದ್ರೆ ನೀವು ಒಂದೇ ಸಲ ಬ್ಯಾಕ್ ಬಟನ್ನ ಕ್ಲಿಕ್ ಮಾಡಿದ್ರೆ ಅದು ಬ್ಯಾಕ್ ಎಕ್ಸಿಟ್ ಆಗಲ್ಲ. ನೀವು ಡಬಲ್ ಟ್ಯಾಪ್ ಮಾಡೋವರೆಗೂ ಆ ವಿಡಿಯೋ ಪ್ಲೇ ಆಗ್ತಾನೆ ಇರುತ್ತೆ, ಎಕ್ಸಿಟ್ ಆಗಲ್ಲ. ಆ ವಿಡಿಯೋ ಎಕ್ಸಿಟ್ ಆಗಬೇಕು ಅಂದರೆ ನೀವು ಡಬಲ್ ಟ್ಯಾಪ್ ಮಾಡಬೇಕು, ಆವಾಗ ಹಿಂದಕ್ಕೆ ಹೋಗುತ್ತೆ. ನನ್ನ 5ನೇ ಟ್ರಿಕ್ ಏನಂದರೆ, ಅಗೈನ್ ನೀವು ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಅಲ್ಲಿ ಪ್ಲೇಯರ್ಗೆ ಹೋಗಿ ಪ್ಲೇಯರಲ್ಲಿ ನೀವು ಬ್ಯಾಕ್ಗ್ರೌಂಡ್ ಪ್ಲೇ ಅಂತ ಇರುತ್ತೆ, ಬ್ಯಾಕ್ಗ್ರೌಂಡ್ ಪ್ಲೇ ಅಂತ ಇದೆ ಅಲ್ವಾ, ಇದನ್ನು ನೀವು ಚೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಯಾವುದೋ ಒಂದು ವಿಡಿಯೋನ ಪ್ಲೇ ಮಾಡಿದ್ರೆ, ಈಗ ಇದನ್ನು ನಾನು ಡಬಲ್ ಟ್ಯಾಪ್ ಕೊಟ್ಟು ಅಂದರೆ ಬ್ಯಾಕ್ ಬಟನ್ 2 ಸಲ ಕೊಟ್ಟು ಬ್ಯಾಕ್ ಹೋದ್ರೂ ಕೂಡ ಅದು ಬ್ಯಾಕಲ್ಲಿ ಪ್ಲೇ ಆಗ್ತಾ ಇರುತ್ತದು ನೋಡಿ. ಕಂಪ್ಲೀಟ್ಲಿ ಹೋಮ್ ಸ್ಕ್ರೀನಿಗೆ ಬಂದ್ರೂ ಕೂಡ ಈಗ ಅದು ಪ್ಲೇ ಆಗ್ತಿರುತ್ತೆ ನೋಡಿ, ಇಲ್ಲಿ ಪ್ಲೇ ಆಗ್ತಾ ಇದೆ, ಅದು ಬ್ಯಾಕ್ಗ್ರೌಂಡಲ್ಲಿ ವಿಡಿಯೋ ಪ್ಲೇ ಆಗ್ತಾ ಇದೆ. ಅದಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ಟು ಪ್ಲೇ ಅನ್ನೋ ಆಪ್ಷನನ್ನು ತೊಗೋಬೋದು. ನೀವು ಯಾವುದಾದ್ರೂ ಒಂದು ಆಡಿಯೋನ ಇಲ್ಲಿ ಪ್ಲೇ ಮಾಡಿದ್ರೆ ಆಡಿಯೋ ಅದ್ರ ಪಾಡ್ಗದು ಪ್ಲೇ ಆಗ್ತಾ ಇರುತ್ತೆ. ಮತ್ತು ನೀವು ಬೇಕಾದ್ರೆ ಸ್ಕ್ರೀನನ್ನು ಆಫ್ ಮಾಡಿದ್ರು ಕೂಡ ಸೌಂಡ್ ಬರ್ತಾ ಇರುತ್ತೆ ನೋಡಿ, ಕೇಳ್ತಾ ಇರ್ಬೋದು ನಿಮಗೆ. ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಏನಿಲ್ಲ, ತುಂಬ ಸಿಂಪಲ್ಲಾಗಿ ಇಲ್ಲಿ ಕ್ಲೋಸ್ ಕೊಟ್ಟರೆ ವಿಡಿಯೋ ಆಟೋಮೆಟಿಕಲಿ ಸ್ಟಾಪ್ ಆಗುತ್ತೆ. ನನ್ನ ನೆಕ್ಸ್ಟ್ ಟ್ರಿಕ್ ಏನಂದರೆ, ಅಗೈನ್ ನೀವು ತ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗ್ಸ್ಗೆ ಹೋಗಿ ಸೆಟ್ಟಿಂಗಲ್ಲಿ ಸಬ್ ಟೈಟಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲಿ ನೀವು ಟೆಕ್ಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ನಿಮಗೆ. ಇಲ್ಲಿ ಸಬ್ ಟೈಟಲಿನ ಸೈಜು, ಸ್ಕೇಲು ಮತ್ತು ಕಲರು 3 ಚೇಂಜ್ ಮಾಡ್ಬೋದು. ನಾನಿವಾಗ ಸೈಜು 20 ಕೊಟ್ಟಿದ್ದೀನಿ, ಸ್ಕೇಲ್ 100% ಅದೇ ಇದೆ, ನಾನು 90 ಕೊಟ್ಟಿದ್ದೀನಿ. ಕಲರು ಚೇಂಜ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಬಾರ್ಡರ್ನು ಕೊಟ್ಟಿದ್ದೀನಿ ಬ್ಲ್ಯಾಕ್ ಕಲರು. ಓಕೆ, ಇವಾಗ ಒಂದು ಸಬ್ ಟೈಟಲ್ ಇರುವಂಥ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಣ್ತಾ ಇದೆ ನಿಮಗೆ ಸಬ್ ಟೈಟಲ್ ಕಲರ್ ಚೇಂಜ್ ಆಗಿರೋದು ಮತ್ತು ಯಾವ ರೀತಿ ಬರ್ತಾ ಇದೆ ಅಂತ. ನಾನು ನಿಮಗೆ ಅಗೈನ್ ಇದನ್ನೇ ಇನ್ನೂ ಒಂದು ಬೇರೆ ಕಲರ್ಗೆ ಚೇಂಜ್ ಮಾಡಿಬಿಟ್ಟು ತೋರಿಸ್ತೀನಿ. ನೆಕ್ಸ್ಟಲ್ಲಿ ಕಲರ್ಗೆ ಹೋಗಿ ಕಲರ್ ನೀವು ಎಲ್ಲೋ ಚೂಸ್ ಮಾಡಿದ್ರೆ ಓಕೆ ಕೊಟ್ಟು ನೋಡಿ, ಕಲರ್ಸ್ ಚೇಂಜ್ ಆಗಿ ಬರ್ತಾ ಇದೆ. ಈ ರೀತಿ ಸಬ್ ಟೈಟಲ್ ಕಲರ್ಸ್ನ ಚೇಂಜ್ ಮಾಡ್ಬೋದು. ಓಕೆ, ನನ್ನ 7th ಟ್ರಿಕ್ ಏನಂದರೆ, ಈ ವಿಡಿಯೋ ಪ್ಲೇ ಆಗ್ತಾ ಇರಬೇಕಾದ್ರೆ ನಿಮ್ಮ ಮಕ್ಕಳು ಕೈಗೆ ಅಥವಾ ಸಣ್ಣ ಮಕ್ಕಳು ಕೈಗೆ ನೀವು ಫೋನನ್ನು ಕೊಟ್ಟಾಗ ಯಾವ ರೀತಿ ಲಾಕ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ಇಲ್ಲಿ ತ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಪ್ಲೇ ಆಗುವಾಗ ಇಲ್ಲಿ ಡಿಸ್ಪ್ಲೇ ಅನ್ನೋದಕ್ಕೆ ಹೋಗಿ, ಡಿಸ್ಪ್ಲೇಗೆ ಹೋಗ್ಬಿಟ್ಟು ಸೆಟ್ಟಿಂಗಿಗೆ ಹೋಗಿ, ಸೆಟ್ಟಿಂಗಿಗೆ ಹೋಗ್ಬಿಟ್ಟು ಕಂಟ್ರೋಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಕಂಟ್ರೋಲ್ಸಲ್ಲಿ ಇಲ್ಲಿ ಲಾಕ್ ಮೋಡ್ ಅಂತಿದೆ ಅಲ್ವಾ, ಇದನ್ನ ಚೂಸ್ ಮಾಡಿಬಿಟ್ಟು ಕಿಡ್ಸ್ ಲಾಕ್ ಪ್ಲಸ್ ಟಚ್ ಎಫೆಕ್ಟ್ ಅಂತ ಕೊಡಿ. ನೆಕ್ಸ್ಟ್ ನೀವು ಬ್ಯಾಕ್ ಹೋಗಿ, ನಂತರ ನೀವು ಈ ವಿಡಿಯೋನ ಪ್ಲೇ ಕೊಟ್ಬಿಟ್ಟು ಲಾಕ್ ಮಾಡಿಬಿಡಿ. ನೀವು ಎಲ್ಲೇ ಟಚ್ ಮಾಡಿದ್ರು ಕೂಡ ಆ ವಿಡಿಯೋ ಯಾವುದೇ ಆಪ್ಷನ್ಸ್ಗಳು ತೋರಿಸಲ್ಲ, ಬರೀ ಅನಿಮೇಷನ್ಸ್ ಥರ ತೋರಿಸುತ್ತೆ. ಅದು ಕಿಡ್ಸ್ ಲಾಕ್ ಆಗಿರುತ್ತೆ. ಮತ್ತು ನೀವು ಇದನ್ನು ಅನ್ಲಾಕ್ ಮಾಡಬೇಕಂದ್ರೆ ಏನು ಮಾಡಬೇಕಂದ್ರೆ, ನಿಮ್ಮ ಫೋನಿನ 4 ಕಾರ್ನರಲ್ಲಿ ಪ್ರೆಸ್ ಮಾಡಬೇಕು. 1, 2,
3 4 ಕಾರ್ನರಲ್ಲಿ ನೀವು ಪ್ರೆಸ್ ಮಾಡಿದಾಗ ನಿಮ್ಮ ಒಂದು ಕಿಡ್ಸ್ ಲಾಕು ಅನ್ಲಾಕ್ ಆಗುತ್ತೆ. ಓಕೆ, ನನ್ನ 8ನೇ ಟ್ರಿಕ್ ಏನಂದರೆ, ನೀವು ಯಾವುದಾದ್ರೂ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇರಬೇಕಾದ್ರೆ, ಒಂದು ವಿಡಿಯೋನ ನೀವು ಪ್ಲೇ ಮಾಡ್ತಾ ಇದ್ದೀರಾ ಅಂದರೆ ಆ ವಿಡಿಯೋದಲ್ಲಿ ಎಷ್ಟು ಲ್ಯಾಂಗ್ವೇಜ್ ಇದೆ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಜನ ಚೇಂಜ್ ಮಾಡ್ತೀನಿ ನೋಡಿ. ಈಗ ನಾನು ನೆಕ್ಸ್ಟ್ ಲ್ಯಾಂಗ್ವೇಜಿಗೆ ಚೇಂಜ್ ಮಾಡ್ತೀನಿ. ತಮಿಳಿಗೆ ಚೇಂಜ್ ಮಾಡಿದ್ದೀನಿ. ಈಗ ಹಿಂದಿಗೆ ಚೇಂಜ್ ಮಾಡಿದ್ದೀನಿ. ಓಕೆ, ಈ ರೀತಿ ನಮಗೆ ಯಾವ್ಯಾವ ಭಾಷೆ ಆಡಿಯೋ ಕ್ಲಿಪ್ಪಿಂಗ್ ಇದೆ ಒಂದು ವಿಡಿಯೋದಲ್ಲಿ ಅಂತ ತಿಳ್ಕೊಬೇಕು ಅಂದರೆ ಈ ಒಂದು ಮ್ಯೂಸಿಕ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾವು ಯಾವ್ಯಾವ ಲ್ಯಾಂಗ್ವೇಜ್ ಇದೆ ಅನ್ನೋದನ್ನು ಚೆಕ್ ಮಾಡಿ ನಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಅದನ್ನು ಚೂಸ್ ಮಾಡ್ಕೋಬೋದು. ಓಕೆ, ನನ್ನ ನೆಕ್ಸ್ಟ್ ಟ್ರಿಕ್ ಏನಂದರೆ ಸ್ಲೀಪ್ ಟೈಮರ್. ನಾವು ರಿಮೋಟಲ್ಲೆಲ್ಲ ಆಟೋಮೆಟಿಕಲಿ ಟಿ ವಿ ಆಫ್ ಆಗಂಗೆ ಸೆಟ್ ಮಾಡ್ತೀವಲ್ಲ, ಹಾಗೆ ಸ್ಲೀಪ್ ಟೈಮರ್ ಹೆಂಗೆ ಸೆಟ್ ಮಾಡೋದು ಅಂದರೆ, ನೀವು ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಟೂಲ್ಸ್ ಅನ್ನೋದಕ್ಕೆ ಹೋಗ್ಬಿಟ್ಟು ಸ್ಲೀಪ್ ಟೈಮರ್ ಅನ್ನೋದಕ್ಕೆ ಚೂಸ್ ಮಾಡಿ, ನಾವಿಲ್ಲಿ ಇನ್ನು 1 ಮಿನಿಟಿಗೆ ಆಗಲಿ ಅಂತ ನಾನು ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಕೊಟ್ಟರೆ ನೋಡಿ ಪ್ಲೇ ಆಗ್ತಾ ಇದೆ ಅಲ್ವಾ. ಇನ್ನು 1 ಮಿನಿಟಿಗೆ ಕರೆಕ್ಟಾಗಿ ಆಟೋಮೆಟಿಕಲಿ ಆ ವಿಡಿಯೋ ಸ್ಟಾಪ್ ಆಗುತ್ತೆ. ನಾನು ಅದನ್ನು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡ್ತೀನಿ. ನೋಡಿ ಆಟೋಮೆಟಿಕಲಿ ಅದು ಪಾಸ್ ಆಗಿದೆ 1 ನಿಮಿಷ ಆಗಿದ ತಕ್ಷಣ. ಇಲ್ಲಿ ನಾವು ಯಾವುದೇ ಒಂದು ಸ್ಕ್ರೀನ್ನ ಟಚ್ ಮಾಡಿಲ್ಲ. ಟಚ್ ಮಾಡಿದರೆ ಶೋ ಟಚಸ್ ಅಂತ ಕೊಟ್ಟಿದ್ದೀನಿ. ಟಚ್ ಮಾಡಿದ ತಕ್ಷಣ ಡಿಸ್ಪ್ಲೇನಲ್ಲಿ ತೋರಿಸ್ಬೇಕಿತ್ತು. ಇದು ಆಟೋಮೆಟಿಕಲಿನೇ ವಿಡಿಯೋ ಸ್ಟಾಪ್ ಆಗಿದೆ. ನೆಕ್ಸ್ಟ್ ಟ್ರಿಕ್ ಏನಂದರೆ, ಈ ಟ್ರಿಕ್ ಏನಂದರೆ, ನಿಮ್ಮ 2 ಫಿಂಗರನ್ನು ಮೇಲೆ ಮತ್ತು ಕೆಳಗಡೆ ಸ್ಕ್ರೀನನ್ನು ಸ್ವೈಪ್ ಮಾಡಿದ್ರೆ ವಾಲ್ಯೂಮ್ ಅಪ್ ಡೌನ್ ಹೆಂಗೆ ಒಂದು ಫಿಂಗರಲ್ಲಿ ಹೆಂಗೆ ಈ ಥರ ಮಾಡ್ತೀವೋ ಹಾಗೆ ನಮ್ಮ 2 ಫಿಂಗರಿಂದ ಮೇಲೆ ಕೆಳಗೆ ಸ್ವೈಪ್ ಮಾಡಿದ್ರೆ ನಿಮ್ಮ ವಿಡಿಯೋ ಪ್ಲೇ ಆಗ್ತಕ್ಕಂಥ ಸ್ಪೀಡು ಜಾಸ್ತಿ ಮತ್ತು ಕಮ್ಮಿ ಆಗುತ್ತೆ. ಅಂದರೆ ಸ್ಲೋ ಮೋಷನ್ ಮತ್ತು ಫಾಸ್ಟ್ ಮೋಷನ್ ಆಗುತ್ತೆ. ಇವಾಗ ತೋರಿಸ್ತೀನಿ ನೋಡಿ. 2 ಫಿಂಗರಿಂದ ಪ್ರೆಸ್ ಮಾಡ್ತಾ ಇದ್ದೀನಿ ನೋಡಿ, ಫಾಸ್ಟ್ ಮೋಷನಲ್ಲಿ ಆಗ್ತಾ ಇದೆ. ಈಗ ಮತ್ತೆ ನೀವು ಕೆಳಗಡೆ 2 ಫಿಂಗರಲ್ಲಿ ಸ್ವೈಪ್ ಮಾಡಿದ್ರೆ ಅಗೈನ್ ಸ್ಲೋ ಮೋಷನಲ್ಲಿ ಆಗುತ್ತೆ. ಇದು ನನ್ನ 10ನೇ ಟ್ರಿಕ್ಕು. ನನ್ನ 11ನೇ ಟ್ರಿಕ್ ಏನಂದರೆ, ನೀವು ನಿಮ್ಮ MX ಪ್ಲೇಯರಲ್ಲಿ ಯಾವುದಾದ್ರೂ ಒಂದು ಫೋಲ್ಡರ್ನ ಹೈಡ್ ಮಾಡಬೇಕಂದ್ರೆ ಆ ಫೋಲ್ಡರ್ನ ನೀವು, ಇವಾಗ ಉದಾಹರಣೆಗೆ ಈ ಕ್ಯಾಮರಾ ಅನ್ನೋ ಫೋಲ್ಡರ್ನ ನೀವು ಹೈಡ್ ಮಾಡಬೇಕಂದ್ರೆ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಹೈಡ್ ಅಂತ ಕೊಟ್ಟರೆ ಇಡೀ ಫೋಲ್ಡರೇ ಹೈಡ್ ಆಗೋಗುತ್ತೆ. ನೋಡಿ, ಕ್ಯಾಮ್ರಾ ಅನ್ನೋ ಫೋಲ್ಡರು ಹೈಡ್ ಆಗೋಗಿದೆ. ಹಾಗಾದರೆ ಆ ಫೋಲ್ಡರ್ನ ಅನ್ಹೈಡ್ ಮಾಡೋದು ಹೆಂಗೆ? ಇವಾಗ ಈ ಫೋಲ್ಡರ್ ಕೂಡ ಹೈಡ್ ಮಾಡ್ಬೋದು. ಹೋಲ್ಡ್ ಮಾಡಿ ಇಟ್ಕೊಂಡು ಹೈಡ್ ಅಂತ ಕೊಟ್ಟರೆ ಫೋಲ್ಡರ್ ಆಟೋಮೆಟಿಕಲಿ ಹೈಡ್ ಆಗುತ್ತೆ. ನೋಡಿ, ಹೈಡ್ ಆಗಿದೆ. ಅದನ್ನು ಅನ್ಹೈಡ್ ಮಾಡೋದು ಹೆಂಗೆ ಅಂದರೆ, ನೀವು ಎಗೈನು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಸೆಟ್ಟಿಂಗಿಗೆ ಹೋಗಿ, ಅಲ್ಲಿ ಲಿಸ್ಟ್ಗೆ ಹೋಗಿ, ಅಲ್ಲಿ ಫೋಲ್ಡರ್ಸ್ ಅನ್ನೋದಕ್ಕೆ ಹೋದರೆ ಅಲ್ಲಿ ನಿಮ್ಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರು. ಇವಾಗ ಸಪೋಸ್ ನಾನು ಕ್ಯಾಮ್ರಾ ಅನ್ನೋದನ್ನು ಹೈಡ್ ಮಾಡಿದ್ದೆ, ಇಲ್ಲೇ ಇದೆ ಕ್ಯಾಮ್ರಾ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಶೋ ಅಂತ ಕೊಟ್ಟರೆ ಶೋ ಆಗುತ್ತೆ. ಮತ್ತು ಅದ್ರ ಮೇಲ್ಗಡೆ ಫೋಲ್ಡರ್ ಮೇಲೆ ಕೂಡ ಕ್ಲಿಕ್ ಮಾಡಿ ಶೋ ಅಂತ ಕೊಟ್ಟರೆ ಅದು ಕೂಡ ಶೋ ಆಗುತ್ತೆ. ನೋಡಿ, ಇಲ್ಲಿ ಕ್ಯಾಮ್ರಾ ಮತ್ತು ಇನ್ನೊಂದು ಫೋಲ್ಡರು ಫನ್ ಡೀವ್ಸ್ ಅನ್ನೋದು ಬಂದಿದೆ. ಇದು ನನ್ನ 11ನೇ ಟ್ರಿಕ್ಕು. ನನ್ನ 12ನೇ ಮತ್ತು ಲಾಸ್ಟ್ ಟ್ರಿಕ್ ಏನಪ್ಪ ಅಂದರೆ, ನೀವು ಫೋಲ್ಡರ್ನ ಹೈಡ್ ಮಾಡ್ಬೋದು, ಬಟ್ ಅದೇ ರೀತಿ
ಒಂದೇ ಒಂದು ವಿಡಿಯೋನ ಹೋಲ್ಡ್ ಮಾಡಿಟ್ಕೊಂಡು ಅದನ್ನು ಹೈಡ್ ಮಾಡೋದಕ್ಕೆ ಆಗಲ್ಲ, ಏಕೆಂದರೆ ಅದು ಹೈಡ್ ಆಪ್ಷನ್ ಕೇಳಲ್ಲ. ಇಲ್ಲಿ ಒಂದೇ ಒಂದು ಫೈಲ್ಗೆ ಹೈಡ್ ಆಪ್ಷನ್ ಕೇಳಲ್ಲ. ಹಾಗಿದ್ರೆ ಹೆಂಗೆ ಹೈಡ್ ಮಾಡಬೇಕಂದ್ರೆ, ನೀವು ಆ ವಿಡಿಯೋನ ಹೋಲ್ಡ್ ಮಾಡಿಟ್ಕೊಂಡು ಇಲ್ಲಿರ್ತಕ್ಕಂಥ ಎಡಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಥವಾ ರೀನೇಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಮ ಒಂದು ಆ ವಿಡಿಯೋ ಹೆಸರೇನಿದೆಯೋ ಅದಕ್ಕೂ ಮುಂಚೆ ನೀವು ಡಾಟನ್ನು ಬರೆದ್ಬಿಟ್ಟು ಬರೆದು ಸೇವ್ ಮಾಡಿದ್ರೆ ಇದನ್ನು ನೀವು ಸೇವ್ ಮಾಡಿದ್ರೆ ಆ ಫೋಲ್ಡರು ಆಟೋಮೆಟಿಕಲಿ ಹೈಡ್ ಆಗುತ್ತೆ. ಅದನ್ನು ನೀವು ಅನ್ಹೈಡ್ ಮಾಡಬೇಕಂದ್ರೆ ಇಲ್ಲಿ ತ್ರಿಬಲ್ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ಗೆ ಹೋಗಿ, ಲಿಸ್ಟ್ಗೆ ಹೋಗಿ, ಇಲ್ಲಿ ನೀವು ಶೋ ಹಿಡನ್ ಫೈಲ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಯಾವ್ಯಾವ ಫೈಲ್ಸ್ ಹೈಡ್ ಆಗಿದೆಯೋ ಅದೆಲ್ಲ ನಿಮಗೆ ತೋರಿಸುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಇಲ್ಲಿ ಕಾಣ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ಅಪ್ಡೇಟ್ ಮಾಡ್ತಕ್ಕಂಥ ಪ್ರತಿ ವಿಡಿಯೋವನ್ನು ನೀವು ಮಿಸ್ ಮಾಡದೆ ನೋಡ್ಬೋದು. ಮತ್ತು ನಮ್ಮ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಜನರೇಟ್ ಆದಂಥ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್, ಟ್ವಿಟರ್, ವಾಟ್ಸಪ್, ಗೂಗಲ್ ಮತ್ತು ಬ್ಲಾಗ್ಗಳ ಮುಖಾಂತರ ಕಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಕೀಪ್ ಸಪೋರ್ಟಿಂಗ್ ಅಸ್. ಥ್ಯಾಂಕ್ ಯು.